ನನ್ನ ಹೆಸರು ಸಂಗಮೇಶ್ ಬಾಯ್ದೊಡ್ಡಿ ಅಂತ ಇವತ್ತು ಮಾನ್ಯ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀವಿ. ಬಹಳಷ್ಟು ವರ್ಷದಿಂದ ನೆನಗುಂದಿಗೆ ಬಂದಿರತಕ್ಕಂಥ ಕಾಮಗಾರಿ, ರಸ್ತೆ ಕಾಮಗಾರಿ ಏನದಪ್ಪ ಅಂದ್ರೆ 2 ವರ್ಷದ ಹಿಂದೆ ಚಾಲು ಆಗಿತ್ತು. ಆ ಕಾಮಗಾರಿ ಅಂಬೇಡ್ಕರ್ ವೃತ್ತದಿಂದ ಏನು ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ ಅಲಿಯಂಬರಲ್ಲಿ, ಆ ಪ್ರಾಥಮಿಕ ಶಾಲೆಯವರೆಗೆ ರಸ್ತೆ ಅಷ್ಟಕ್ಕೆ ಬಿಟ್ಟಿದ್ದಾರೆ, ಅವ್ರ ಮಧ್ಯದಲ್ಲಿ ಬಿಟ್ಟಿದ್ದಾರೆ. ಸಾರ್ವಜನಿಕರಿಗೆ ಬಹಳಷ್ಟು ಸಂಕಷ್ಟ ಆಗ್ಲತ್ತದ. ಇದಕ್ಕೆ ಸಂಬಂಧಪಟ್ಟಿದ್ದೇನೆ ಜೈ ಮತ್ತು ಸಂಬಂಧಪಟ್ಟಿದ್ದೇವರು ಕುತಿದವ್ರುಗಳೇನಾರ ಅವ್ರದ್ದು ನಿರ್ಲಕ್ಷ್ಯತನದಿಂದ ಅದು ಏನು ಅಂತಾರಲ್ಲ, ಅದು ದೇವರು ವರ ಕೊಟ್ಟರು ಪೂಜಾರಿ ವರ ಕೊಟ್ಟಿಲ್ಲ ಅಂತ ಹಂಗಾಗ್ಯದಿದು. ಈಗ ಮತ್ತೆ ಇನ್ನೊಂದು ಸಮಸ್ಯೆ ಏನಂದ್ರೆ, ಬಹಳಷ್ಟು ವರ್ಷದಿಂದ ನಾವು ಸಣ್ಣದಂಗೆ ಇದ್ದಿನೋದು ನಾವು ನೋಡ್ಕೊತ ಬರ್ತೇವೆ. ಅದು ಅಲಿಯಂಬರ್ ಬ್ರಿಡ್ಜು, ಅದು ಕೆಳಗದ ಸೇತುವೆ ನೀರು ಬಂತಂದ್ರೆ ಪೂರ ಮುಳುಗೋಯ್ತದ. ಅದು 2 ದಿನ 3 ದಿನ ಯಾರಿಗಾದ್ರೂ ಯಾರಿಗಾದ್ರೂ ಆಸ್ಪತ್ರೆಗೆ ಹೋಗೋ ಅಂಥದ್ದು ಸಮಯ ಇತ್ತಂದ್ರೆ ನಡು ಹಾದಿದಾಗ ಎಷ್ಟೋ ಮಂದಿ ಪ್ರಾಣ ಬಿಟ್ಟವದ. ಪ್ರಾಣ ಬಿಟ್ಟರಂತೇಳಿ ನಮ್ದು ಮಾನ್ಯ ಕ್ಷೇತ್ರ ಶಾಸಕರು ಮತ್ತು ಪೌರಾಡಳಿತ ಮತ್ತು ಹಜ್ ಮಿನಿಸ್ಟರ್ ಗೊತ್ತದ. ಅವ್ರು ವಿಸಿಟ್ನೂ ಬಂದಿದ್ದಾರೆ. ಅಲ್ಲಿ ವಿಸಿಟ್ ಬಂದ್ಬಿಟ್ಟು ನೋಡ್ಬಿಟ್ಟು ಹೇಳ್ತಾ ಇದಾರೆ, ನಾನು 5 ಕೋಟಿ ನಾನು 6 ಕೋಟಿ ಅನುದಾನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದ್ರ ಒಂದು ಕ್ಯಾಬಿನೆಟ್ ಮಂತ್ರಿ ಆಗಿ ಒಂದು ಕ್ಷೇತ್ರ ಶಾಸಕರಾಗಿ ನೀವು ಹೇಳಿದ್ರೆ ಆಗಲ್ಲ ಅಂದ್ರೆ ಮತ್ತೆ ಯಾರು ಹೇಳಿದ್ರೆ ಆಯ್ತದ? ಜಿಲ್ಲಾ ಉಸ್ತುವಾರಿ ಅವ್ರ ಗಮನಕ್ಕೂ ಅದದು ಅಲಿಯಂಬರ್ದಾಗ ಹೋಗಿ ಮಾಡಿಂದು ಈ ಉಸ್ತುವಾರಿ ಸಚಿವರಾಗಲಿ ಮತ್ತು ನಮ್ಮ ಪೌರಾಡಳಿತ ಮಿನಿಸ್ಟರ್ ಆಗಲಿ, ಅಲ್ಲಪ್ಪ ಇದು ನಿಮ್ಮ ಅಲಿಯಂಬರ ಗ್ರಾಮ ನಮ್ಮ ಕ್ಷೇತ್ರದಾಗ ಬರೋದು, ನಮ್ಗೆ ಸಂಬಂಧ ಇಲ್ಲ ಅಂತಾರೆ ಹೇಳ್ರಿ, ಬೇರೆ ನಾವು ಯಾರಿಗಾರ ಹೋಗಿ ಕೇಳ್ತೇವೆ. ಗ್ರಾಮದ ಜನರು ಇನ್ನೂ ಎಷ್ಟು ದಿವಸ ನಿಮಗೆ ಇಷ್ಟು ಹೋಸ್ಟ್ ಆಗಿದೆ ಸರ್, ಇನ್ನು ಎಷ್ಟು ದಿವಸ ಈ ಸಂಕಷ್ಟ ಅನುಭವಿಸ್ಬೇಕಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ನೀವು ಇದು ಒಂದು ಸಲ ಇವತ್ತಿದು ಏನು ಮನವಿ ಪತ್ರ ಕೊಟ್ಟಿದ್ದೇವೆ, ಇನ್ನು 8 ದಿನ ಇದರಲ್ಲಿ ಗಡುವು ಕೊಟ್ಟಿದ್ದೇವೆ ಮನವಿ ಪತ್ರನಲ್ಲಿ. 8 ದಿವಸದಾಗ ಆಗಲಿಲ್ಲ ಅಂದ್ರೆ ಜಿಲ್ಲಾ ಉಸ್ತುವಾರಿ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಈ ಎಲ್ಲಾ ಮಾಧ್ಯಮದವರ ಮುಖಾಂತರ, ನಮ್ದೆಲ್ಲ ಗ್ರಾಮಸ್ಥರ ಮುಖಾಂತರ ನಾನು ಆಗ್ರಹ ಮಾಡತ್ತೀನಿ ಉಸ್ತುವಾರಿ ಮಿನಿಸ್ಟರ್ ಅವರಿಗೆ ಮತ್ತು ಸರ್ಕಾರಕ್ಕೆ. ನನ್ನ ಹೆಸರು ಸಂಗಮೇಶ್ ಬಾಯ್ದೊಡ್ಡಿ ಅಂತ, ಕರ್ನಾಟಕ ಮಾನವ ಹಕ್ಕು ಭ್ರಷ್ಟಾಚಾರ ನಿಗ್ರಹ ಸಮಿತಿ, ಕಲ್ಯಾಣ ಕರ್ನಾಟಕ.